ಹಾಯ್ ಹಲೋ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಫ್ರೆಂಡ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ಸಪ್ಲಿಮೆಂಟರಿ ವಿಡಿಯೋ ಸೀರೀಸ್ ನಲ್ಲಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳಿದ್ರಿ. ನಾವು 2020 ಸೆಕೆಂಡ್ PU ಅದಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ, ನಮಗೋಸ್ಕರ ಕೂಡ ವಿಡಿಯೋ ಮಾಡಿ ಅಂತ. ಸೊ ಇಂದಿನ ವಿಡಿಯೋನಲ್ಲಿ ನಿಮಗೋಸ್ಕರ ನಾನು 6 ಟಿಪ್ಸ್ ನ ಕೊಡ್ತೀನಿ. ಎಕ್ಸಾಮ್ ಪ್ರಿಪೇರ್ ಯಾರು ಸೆಕೆಂಡ್ PU ಗೋಸ್ಕರ ಆಗ್ತಾ ಇದ್ದೀರಾ, ಕೆಲವೊಂದು ಟಿಪ್ಸ್ ನ ಕೊಡ್ತೀನಿ. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಬಗ್ಗೆ ಯಾವ್ಯಾವ ರೀತಿ ವಿಡಿಯೋ ಅಪ್ಕಮಿಂಗ್ ಬರ್ತಾ ಇದೆ ಎಲ್ಲವನ್ನ ಈ ಇಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ವಾಚ್ ದಿ ವಿಡಿಯೋ ಟಿಲ್ ದಿ ಎಂಡ್. ವಿಡಿಯೋ ಭಾಳ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ನಿಮ್ಮ ಪ್ರೀತಿ ಆನಂದ್ ಜೇವ್, ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಆನಂದ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ರೋಲ್ ದಿ ಇಂಟ್ರೋ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಪಾಯಿಂಟ್ಸ್ ಹೇಳ್ತೀನಿ, ಅದನ್ನು ನೀವು ಫಾಲೋ ಅಪ್ ಮಾಡಿ. ಚಾನಲ್ಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದ್ರ ಬಾಜು ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ಯೂಟ್ಯೂಬ್ ಜರ ವಿಚಿತ್ರ ಇದೆ, ನಾ ಮಾಡೋವಂಥ ವಿಡಿಯೋನ ಕೆಲವೊಬ್ಬರಿಗೆ ನೋಟಿಫಿಕೇಶನ್ ಕಳಿಸಲ್ಲ. ಸೊ ಅದ್ರ ಬಾಜು ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾ ಮಾಡೋ ವಿಡಿಯೋನ ನೋಟಿಫಿಕೇಶನ್ ಮೊದಲು ನಿಮಗೆ ತಪ್ಪೋಕೆ. ಸೆಕೆಂಡ್ ಪಾಯಿಂಟ್, ನನ್ನ ಚಾನಲ್ನಲ್ಲಿ ನೀವು ವಿಸಿಟ್ ಮಾಡಿ ನೋಡಿದರೆ ಕಮ್ಯುನಿಟಿ ಟ್ಯಾಬ್ ಅಂತ ಇರುತ್ತೆ, ಕಮ್ಯುನಿಟಿ ಅಂತ. ಸೊ ಅಲ್ಲಿ ಹೋಗಿ 2-3 ಪೋಸ್ಟ್ನ ಲೈಕ್ ಮಾಡಿ. ಯಾಕಂದರೆ ಅಪ್ಕಮಿಂಗ್ ಡೇಸ್ನಲ್ಲಿ ನಾನು ಲೈವ್ ಬರ್ತಾ ಇರ್ತೀನಿ, ನಿಮ್ಮೊಂದಿಗೆ ಇಂಟರಾಕ್ಷನ್ ಮಾಡೋಕ್ಕೆ ಲೈವ್ ಬರ್ತಾ ಇರ್ತೀನಿ. ಆ ಅಪ್ಡೇಟ್ನ ನೀವು ಪಡೆಯೋಕ್ಕೆ PUಗೆ ಪ್ರಿಪೇರ್ ಆಗ್ತಿದ್ರೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ, ಫಾಲೋ ಅಪ್ ಮಾಡಿ, ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಫಸ್ಟ್ ಟಿಪ್, ಸೆಟ್ ಅ ಪ್ರಾಪರ್ ಗೋಲ್. ಭಾಳ ಜನಕ್ಕೆ ಏನಾಗುತ್ತೆ ಗೊತ್ತಾ, ಕಾಲೇಜ್ ಸ್ಟಾರ್ಟ್ನಲ್ಲಿ ನಾನು ನೋಡ್ತಾ ಹೋದರೆ ಕೆಲವೊಬ್ರು ಎಲ್ಲರೂ ಪ್ರಾಪರ್ ಗೋಲ್ ಅನ್ನೋದು ಇರೋಲ್ಲ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ, ಸ್ಮಾಲ್ ಸ್ಟೋರಿ. ಒಬ್ಬ ಮನುಷ್ಯ ಇರ್ತಾನೆ, ಒಬ್ಬ ಮನುಷ್ಯ 2 ರ್ಯಾಬಿಟ್ಸ್ ಇರ್ತವೆ, 2 ರ್ಯಾಬಿಟ್ಸ್ನ ಕ್ಯಾಚ್ ಮಾಡೋದಿರುತ್ತೆ. ಸೊ ಅವನೇನು ಮಾಡ್ತಾನೆ ಅಂದರೆ ಹೋಗಿ ಫಸ್ಟ್ ಒಂದು ರ್ಯಾಬಿಟ್ ಹತ್ತಿರ ಇರೋ ರ್ಯಾಬಿಟ್ನ ಹೋಗಿ ಕ್ಯಾಚ್ ಮಾಡೋಕ್ಕಾಗ್ತಾನೆ, ಅದು ಸಿಗೋಲ್ಲ. ಇನ್ನೊಂದು ರ್ಯಾಬಿಟ್ ಆ ಕಡೆ ಹೋಗಿರುತ್ತೆ, ಆ ರ್ಯಾಬಿಟ್ನ ಹೋಗಿ ಕ್ಯಾಚ್ ಮಾಡ್ಬೇಕಂತಾನೆ, ಅದು ಸಿಗಲ್ಲ. ಸೊ ಇನ್ನೊಬ್ಬನ ಮನುಷ್ಯ ಎಟ್ ಎ ಟೈಮ್ 2 ರ್ಯಾಬಿಟ್ಸ್ನ ಕ್ಯಾಚ್ ಮಾಡ್ತಾನೆ. ಅದು ಹೇಗಂತ ಕೇಳಿದ್ರೆ, ನಾವು ಫಸ್ಟ್ ಒಂದು ರ್ಯಾಬಿಟ್ ಮೇಲೆ ಫೋಕಸ್ ಮಾಡಿದ್ರೆ ಆ ರ್ಯಾಬಿಟ್ನ ಕ್ಯಾಚ್ ಮಾಡೋಕ್ಕೆ ನಾವು ಪ್ರಾಪರ್ ಗೋಲ್ನ ಫಿಕ್ಸ್ ಮಾಡಿದೆ. ಸೊ ಫಸ್ಟ್ ಆ ರ್ಯಾಬಿಟ್ನ ಕ್ಯಾಚ್ ಮಾಡಿದೆ ಆ್ಯಂಡ್ ಸೆಕೆಂಡ್ ಟೈಮ್ನಲ್ಲಿ ಈ ರ್ಯಾಬಿಟ್ನ ಕ್ಯಾಚ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಿಮ್ಮದು 1 ಫೋಕಸ್ 1 ಗೋಲ್ ಇರಬೇಕು. ನಾ ಸೆಕೆಂಡ್ PUCನಲ್ಲಿ ಇಷ್ಟು ಪರ್ಸೆಂಟೇಜ್ ಎಟ್ ಎನಿ ಕಾಸ್ಟ್ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಅಪ್ ಯುವರ್ ಪರ್ಸೆಂಟೇಜ್. ಫಸ್ಟ್ ಸೆಟ್ ಪ್ರಾಪರ್ ಗೋಲ್. ಸೆಕೆಂಡ್ ಪಾಯಿಂಟ್, ಕಾಲೇಜ್ ಸ್ಟಾರ್ಟಿಂಗ್ನಲ್ಲಿ ಎಲ್ಲರೂ ಪ್ರಾಪರ್ ಗೋಲ್ ಸೆಟ್ ಮಾಡಿರ್ತಾರೆ, ನಾನು ಇಷ್ಟು ಪರ್ಸೆಂಟೇಜ್ ತೊಗೋಬೇಕು, ನಾನು ಇಷ್ಟು ಪರ್ಸೆಂಟೇಜ್ ತೊಗೋಬೇಕು. ಯಾವಾಗ ಟೈಮ್ ಡ್ಯೂರೇಷನ್ ಹೋಗ್ತಾ ಹೋಗುತ್ತಲ್ಲ, ದಿ ಗ್ರಾಫ್ ಆಫ್ ಪರ್ಸೆಂಟೇಜ್ ಡಿಕ್ರೀಸಸ್. ಈ ರೀತಿ ಆಗುತ್ತೆ ಅಂದರೆ ಅದಕ್ಕಾಗಿ ನಾನು ನಿಮ್ಗೆ ಇನ್ನೊಂದು ಸ್ಮಾಲ್ ಸ್ಟೋರಿ ಹೇಳ್ಬಿಡ್ತೀನಿ. 4 ಕಪ್ಪೆಗಳಿರುತ್ತೆ, ಒಂದು ಪಾಂಡ್ ಹತ್ರ ಕೂತಿರುತ್ತೆ, ಕಲ್ ಮೇಲೆ ಕೂತಿರುತ್ತೆ. ಅದರಲ್ಲಿ 4 ಕಪ್ಪೆಗಳಲ್ಲಿ 1 ಕಪ್ಪೆ ಜಂಪ್ ಮಾಡ್ಬೇಕನ್ನುತ್ತೆ. ಇನ್ನು ಉಳಿದಿರುವಂಥ ಕಪ್ಪೆ ಎಷ್ಟು? ಐ ಹೋಪ್ ನೀವೆಲ್ಲರೂ ಅಂತೀರ 3 ಅಂತ. ಸೊ ಆನ್ಸರ್ 3 ಅಲ್ಲ, 4 ಕಪ್ಪೆ. ಹೇಗಂತೀರಾ? 4 ಕಪ್ಪೆಗಳಲ್ಲಿ 1 ಕಪ್ಪೆ ಜಂಪ್ ಮಾಡ್ಬೇಕನ್ನುತ್ತೆ, ಇನ್ನು ಜಂಪ್ ಮಾಡಿರೋದು. ಸೊ ನಾವು ಏನು ಪ್ರಾಪರ್ ಗೋಲ್ ಸೆಟ್ ಮಾಡಿರ್ತೀವಿ, ಅಕಾರ್ಡಿಂಗ್ ಟು ಇಟ್ ನಾವು ವರ್ಕ್ ಮಾಡೋದು. ಸೊ ಮೊರಲ್ ಆಫ್ ದಿ ಸ್ಟೋರೀಸ್, ನಾವು ಅದೇ ರೀತಿ ವರ್ಕ್ ಮಾಡೋದು ಮುಖ್ಯ. ನಾವೇನು ಗೋಲ್ ಮಾಡಿರ್ತೀವಿ. ಸೆಕೆಂಡ್ ಪಾಯಿಂಟ್, ವರ್ಕ್ ಅಕಾರ್ಡಿಂಗ್ ಟು ಇಟ್ ಆ್ಯಂಡ್ ಎಕ್ಸಿಕ್ಯೂಟ್ ಯುವರ್ ಪ್ಲ್ಯಾನ್ ಎಟ್ ಅ ಪ್ರಾಪರ್ ಟೈಮ್. ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅಪ್ಡೇಟ್. ಏನು ಅಪ್ಡೇಟ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿರಾ, ಬೇಜಾರು ಮಾಡಬೇಡಿ, ಟೆನ್ಷನ್ ಮಾಡ್ಕೊಳ್ಬೇಡಿ. ಅಪ್ಡೇಟ್ ಅಂದರೆ ಎವ್ರಿ ಡೇ ನೀವು ಏನು ಕಾಲೇಜ್ಗೆ ಹೋಗ್ತಾ ಇರ್ತಾರೆ, ನೋಟ್ಸ್ ಏನು ಬರ್ತಿರ್ತಾರೆ, ಏನು ಪ್ರಾಬ್ಲಮ್ಸ್ ವರ್ಕ್ ಕೊಟ್ಟಿರ್ತಾರೆ, ಅದನ್ನು ಎವ್ರಿ ಡೇ ಅಪ್ಡೇಟ್ ಮಾಡಿ. ಹೇಗೆ ನೀವು ಮೊಬೈಲ್ಸ್ನಲ್ಲಿ ಆ್ಯಪ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತೀರಿ, ಅದೇ ರೀತಿಯಾಗಿ ನೀವು ಎವ್ರಿ ಡೇ ಪ್ರಾಪರ್ ಶೆಡ್ಯೂಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನು ಕಾಲೇಜ್ನಲ್ಲಿ ಹೇಳಿರ್ತಾರೆ, ಬಂದ ತಕ್ಷಣ ಅದನ್ನು ಪ್ರಾಪರ್ ವೇನಲ್ಲಿ ಫಾಲೋ ಅಪ್ ಮಾಡಿ. ಅಪ್ಡೇಟ್ ಯುವರ್ ಸೆಲ್ಫ್. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ರಿವಿಷನ್ ಈಸ್ ದ ಕೀ. ನೀವು ಕಾಲೇಜಿನಿಂದ ಏನು ಬಂದಿರ್ತಿಲ್ಲ, ಆ ರಿವಿಷನ್ ಮಾಡೋದು ಇಸ್ ದ ಬೆಸ್ಟ್ ಕೀ ಫಾರ್ ರಿಮೆಂಬರಿಂಗ್, ಫಾರ್ ಸ್ಟ್ರಾಂಗ್ ಮೆಮೊರಿ. ರಿವೈಸ್ ಮಾಡೋದ್ರಿಂದ ನಮ್ಮ ಮೆಮೊರಿಯಲ್ಲಿ ಕೂತಿರುತ್ತೆ, ಅದನ್ನು ಭಾಳ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅದಕ್ಕಾಗಿ ನಾ ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮಾಡಿದ್ದೀನಿ. ಇಲ್ಲಿ ಮೇಲೆ ಕೊಟ್ಟಿರುವಂಥ ಐಕಾನ್ನಲ್ಲಿ ಹೋಗಿ ಕ್ಲಿಕ್ ಮಾಡ್ಬೋದು. ನಾನು ಪ್ರೀವಿಯಸ್ ವೀಡಿಯೋಸ್ನ ಮಾಡಿದ್ದೀನಿ, ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಆಲ್ ರೈಟ್. ಸೊ ಅದಕ್ಕಾಗಿ ನೀವು ಎವ್ರಿ ಡೇ ಅಪ್ಡೇಟ್ ಏನು ಮಾಡ್ತೀರಾ, ವೀಕೆಂಡ್ನಲ್ಲಿ ಸಂಡೇ ಆರ್ ಸ್ಯಾಟರ್ಡೇ ಅಲ್ಲಿ ನೀವು ಅದನ್ನು ಕುಳಿತುಕೊಂಡು ರಿವೈಸ್ನ ಥ್ರೂ ಔಟ್ ಒಂದು ರಿವಿಷನ್ನ ಮಾಡಿದ್ರೆ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ದಿಸ್ ಇಸ್ ದ 4th ಪಾಯಿಂಟ್. ಆ್ಯಂಡ್ 5th ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಾಪರ್ ಸ್ಲೀಪ್ ತಗೊಳ್ಳಿ. ಭಾಳ ಜನಕ್ಕೆ ನಾನು ನೋಡ್ತಾ ಹೋಗ್ತೀನಿ, ಏನಂತೀರ ಗೊತ್ತಾ, ಪ್ರಾಪರ್ ಸ್ಲೀಪ್ ಮಾಡೋದಿಲ್ಲ. ಪ್ರಾಪರ್ ಸ್ಲೀಪ್ನ ನೀವು 6 to 7 ಅವರ್ಸ್ ಪ್ರಾಪರ್ ಸ್ಲೀಪ್ನ ನೀವು ಮಾಡಿದ್ರೆ, ನೀವು ಯಾವಾಗ ಮರುದಿವ್ಸ ಬೆಳಗ್ಗೆ ಹೇಳ್ತಿರಲ್ಲ, ನೀವು ಪಾಸಿಟಿವ್
ಹಾಗೆ ಎನರ್ಜೆಟಿಕ್ ಫೀಲ್ ಮಾಡಿ ಆ ವರ್ಕ್ನ ನೀವು ಮಾಡ್ಕೋಬೋದು. ಸೊ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸ್ಲೀಪ್ನ ತೊಗೊಳ್ಳಿ, ಹಾಗೆ ಪ್ರಾಪರ್ ಹೆಲ್ತ್ನ ಮೇಂಟೈನ್ ಮಾಡಿ. ಕೆಲವೊಬ್ಬರಿಗೆ ಎಕ್ಸಾಮ್ ಆರ್ ಟೆಸ್ಟ್ ಟೈಮ್ನಲ್ಲಿ ಜರ ಇಲ್ನೆಸ್ ಹೆಲ್ತಿ ಆ್ಯಂಡ್ ಫಿಟ್ ಆಗಿರೋಕ್ಕೆ ನಾನು ಯೋಗ ಮೇಲೆ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ಮಿಸ್ ಔಟ್ ಮಾಡಿದ್ದೀವಿ, ಮೇಲೆ ಕೊಟ್ಟಿರುವಂಥ ಐಕನ್ನಲ್ಲಿ ಹೋಗಿ ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡಿ ಯೋಗ ಮಾಡಿ. ಪ್ರಾಪರ್ ಸ್ಲೀಪ್, ಪ್ರಾಪರ್ ಫುಡ್ ಆ್ಯಂಡ್ ಬಿ ಫಿಟ್. ನಾ ಹೇಳಿರುವಂಥ ಕೆಲವು 5 ಪಾಯಿಂಟ್ಸ್ ನೀವು ಥ್ರೂ ಔಟ್ ದ ಎಕ್ಸಾಮ್ ತನಕ ನೀವು ಫಾಲೋ ಮಾಡಿದ್ರೆ ಐ ಆಮ್ ಶ್ಯೂರ್ ನೀವು ಒಳ್ಳೆಯ ರಿಸಲ್ಟ್ ತೆಗಿತೀರಾ. ಸೊ ಇದಾಗಿತ್ತು ನನ್ನ 5 ಪಾಯಿಂಟ್ಸ್. ಅಪ್ಕಮಿಂಗ್ ಈ 2020 ಬ್ಯಾಚ್ ಇದ್ದೀರಲ್ಲ, ನಿಮಗೋಸ್ಕರ ನಾನು ಕೆಲವೊಂದು ನ್ಯೂ ವೀಡಿಯೋಸ್ನ ಮಾಡ್ತಾ ಹೋಗ್ತಾರೆ. ಅಪ್ಕಮಿಂಗ್ ಡೇಸ್ನಲ್ಲಿ ನ್ಯೂ ವೀಡಿಯೋಸ್ ನಿಮಗೋಸ್ಕರ ಬರುತ್ತೆ. ಅವು ಯಾವ್ಯಾವ ವೀಡಿಯೋಸ್ ಬಗ್ಗೆ ಅಂತ ಹೇಳ್ಬಿಡ್ತೀನಿ. ಫಿಸಿಕ್ಸ್ ನ್ಯೂಮರಿಕಲ್ಸ್ ಮೇಲೆ 4 to 5 ಚಾಪ್ಟರ್ಸ್ ಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ. ಹೇಗಂದರೆ ಅದರಲ್ಲಿ ಯಾವುದೇ ನೀವು ಒಂದು ಚಾಪ್ಟರ್ನ ನೀವು ತೊಗೋತಾ ಹೋದರೆ, ಸೆಮಿ ಕಂಡಕ್ಟರ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಯಾವುದೇ ಒಂದು ಚಾಪ್ಟರ್ ನೀವು ತೊಗೋತಾ ಹೋದರೆ ಅಲ್ಲಿ 4 to 5 ಪ್ರಾಬ್ಲಮ್ಸ್ನ ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಪ್ರೀವಿಯಸ್ 10 ಇಯರ್ಸಿಂದ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ಸ್ ಏನಿರುತ್ತಲ್ಲ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಸ್ಟಡಿ ರಿಲೇಟೆಡ್, ಹೌ ಟು ವೇಕಪ್ ಇನ್ ಮಾರ್ನಿಂಗ್ ಆ್ಯಂಡ್ ಸಮಥಿಂಗ್ ಸ್ಟಡಿ ರಿಲೇಟೆಡ್ ವೀಡಿಯೋಸ್ನ ನಿಮ್ಗೆ ಅಪ್ಕಮಿಂಗ್ ಡೇಸ್ನಲ್ಲಿ ಹಾಕ್ತೀನಿ. 2020 ಪ್ರಿಪೇರ್ ಆಗೋದು ನಿಮ್ಮೊಂದಿಗೆ ನಾನು ಇರ್ತೀನಿ. ಸೊ ಅದಕ್ಕಾಗಿ ಇನ್ನು ಅಪ್ಕಮಿಂಗ್ ಡೇಸ್ನಲ್ಲಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಂತ ಸ್ಟಡಿ ರಿಲೇಟೆಡ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಐ ಶೋರ್ ಆ ಟಾಪಿಕ್ ಮೇಲೆ ನಾನು ಆ ವಿಡಿಯೋನ ಕವರ್ ಮಾಡಿ ನಿಮ್ಗೆ ಅಪ್ಕಮಿಂಗ್ ಡೇಸ್ನಲ್ಲಿ ಹಾಕ್ತೀನಿ. ಆ್ಯಂಡ್ ಯು ಥಿಯರಿ ಪಾರ್ಟ್ ಕವರ್ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಬುಕ್ಸ್ ಬೇಕಂತ ಬೆಸ್ಟ್ ಬುಕ್ಸ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನೆಕ್ಸ್ಟ್ ಸಂಡೇಲಿ. ಯಾಕಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತಾ ಹೋದರೆ ವಿಡಿಯೋ ಭಾಳ ಲೆಂತಿ ಆಗುತ್ತೆ. ನೆಕ್ಸ್ಟ್ ಸಂಡೇ, ಎವ್ರಿ ಸಂಡೇ ನಾನು ನಿಮಗೆ ಇದೇ ರೀತಿ ನ್ಯೂ ವೀಡಿಯೋಸ್ನ ಹಾಕ್ತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ಕೊಂಡ್ರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿ ಬೋಲ್ಡ್, ಬಿ ಆ್ಯಕ್ಟಿವ್. ಮುಂದಿನ ವಿಡಿಯೋನಲ್ಲಿ ನಿಮ್ಮೊಂದಿಗೆ ಏನೋ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ಬರ್ತೀನಿ. ಬಾಯ್.